Hi friends, today we are doing relations and functions max class 11th introduction in one shot video. Okay, ಇದೆಲ್ಲ ವಿಡಿಯೋ ನೋಡಿದ ತಕ್ಷಣ ನೀವು ಎಕ್ಸರ್ಸೈಸ್ ಮಾಡೋಕೆ ಸ್ಟಾರ್ಟ್ ಮಾಡಿ. ಓಕೆನಾ? ಅವೆಲ್ಲ ಬರುತ್ತೆ. ಓಕೆ, ಫಸ್ಟ್ ರಿಲೇಷನ್ಸ್ and functions. What is relation first? The link between various elements of two or more set are termed as relations. For example, ಎರಡು sets ನಿಮಗೆ ಗೊತ್ತಲ್ಲ, ರೋಸ್ಟರ್ ಫಾರ್ಮ್, ಸೆಟ್ ಬಿಲ್ಡರ್ ಫಾರ್ಮ್, ಸೆಟ್ ಸಬ್ಸೆಟ್ಸ್ ಅವೆಲ್ಲ ನಾವು ಸೆಟ್ಸ್ ಒಳಗೆ ಕಲ್ತಿದ್ವಿ, ಹೌದಾ? ಈ ಒನ್ ಆರ್ ಮೋರ್ ಸೆಟ್ಸ್ ನಾವು ಒಂದೇ ಸೆಟ್ ಒಳಗೆ ಬರೆಯೋದನ್ನ ಆ ಸೆಟ್ ನಾವೇನಂತ ಕರಿತೀವಿ, ರಿಲೇಷನ್ಸ್ ಅಂತ ಕರಿತೀವಿ. ಯಾಕಂದ್ರೆ ನಾವು ಎರಡು ರಿಲೇಷನ್ಸ್ ಮಾಡಿ ನಾವು ಬರಿತೀವಲ್ಲ ಸೆಟ್, ಅದಕ್ಕೆ. ಎಕ್ಸಾಂಪಲ್, L is smaller than M, P is greater than R, like that. ಓಕೆ, ಇದು ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಮುಂದೆ ನಾನು ಮಾಡ್ಕೊಂಡು ಹೋಗ್ತಾ ಇದ್ದಂಗೆಲ್ಲ ನಿಮಗೆ ಅರ್ಥ ಆಗುತ್ತೆ. Certain products of sets in A and B or any two non-empty set. ಏನಂತಾರೆ? A and B are any two non-empty set. The non-empty set ಅಂದ್ರೆ ಅದರೊಳಗೆ ಒಂದು ಸ್ವಲ್ಪ ಎಲಿಮೆಂಟ್ಸ್ ಇದಾವೆ ಅಂತ ಅರ್ಥ. Certain products A into B is the set of the ordered pair of elements A and B. General formula ಹಿಂಗೆ A into B is equals to A comma B. Therefore A belongs to A and B belongs to B. ಅಂದ್ರೆ ಏನು ಹೇಳ್ತಾರೆ ಇಲ್ಲಿ ಅಂದ್ರೆ ಈ A B ಇದು ಒಂದು ಸೆಟ್ A comma B ಅಂದ್ರೆ ಈ ಫಸ್ಟ್ ಎಲಿಮೆಂಟ್ ಏನಾಗಿರಬೇಕು, A ಗೆ ಬಿಲಾಂಗ್ ಆಗಿರಬೇಕು, ಸೆಕೆಂಡ್ ಎಲಿಮೆಂಟ್ B ಗೆ ಬಿಲಾಂಗ್ ಆಗಿರಬೇಕು ಅಂತ ಹೇಳ್ತಾರೆ. ಓಕೆನಾ? ಯಾವಾಗ ನಾವು ಎರಡು ಸೆಟ್ ನ ಮಲ್ಟಿಪ್ಲಿಕೇಟ್ ಮಾಡ್ತೀವೋ ಅವಾಗ ನಮಗೆ ಬರೋ ಒಂದು ಸೆಟ್ ಒಳಗೆ ಫಸ್ಟ್ A ಗೆ ಬಿಲಾಂಗ್ ಆಗಿರಬೇಕು, ಸೆಕೆಂಡ್ B ಗೆ ಬಿಲಾಂಗ್ ಆಗಿರಬೇಕು. For example, red and blue. A is equals to red and blue and B is equals to BCD. ಇವಾಗ ಇದನ್ನ ನಾವು ಸೆಟ್ ಒಳಗೆ ಬರಿತೀವಿ. ಹೆಂಗ್ ಬರಿತೀವಿ ನೋಡ್ರಿ. ಫಸ್ಟ್ ಹೆಂಗ್ ಬರಿತೀವಿ ಅಂದ್ರೆ ಫಸ್ಟ್ ನೋಡಿ 2 into ಇಲ್ಲಿ ಫಾರ್ ಎಕ್ಸಾಂಪಲ್ A is equals to red comma blue and B is equals to BCD ಕೊಟ್ಟಾರ, ಹೌದಾ? ಇವಾಗ number of A is equals to what? 2. Number of B is equals to 3. ಈ 2 into 3 ಮಾಡಿದಾಗ ನಮಗೆ ಏನು ಬರುತ್ತೆ? 2 3s are 6. ಅಂದ್ರೆ ನಮಗೆ 6 ಸಬ್ಸೆಟ್ಸ್ ಬರಬೇಕು. ಹಿಂಗೆ ನಾವು ಮಾಡ್ತೀವಿ. ಯಾಕಂದ್ರೆ ಇದ್ರೊಳಗೆ 2 ಐತಿ, ಇದ್ರೊಳಗೆ 3 ಐತಿ. 2 3s are 6. ಇವಾಗ 6 ಸಬ್ಸೆಟ್ಸ್ ಬರಬೇಕು ನಮಗೆ. ಅವಾಗ ಏನಾಗುತ್ತೆ? A into B is equals to ಬ್ರಾಕೆಟ್ ರೆಡ್ ಫಸ್ಟ್ ಇದರಿಂದ ಇದು B ಕಮ ಇದು ಫುಲ್ ಇದು ಸೇರಿಸಿ ಒನ್ ಸೆಟ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ರೆಡ್ ಕಮ ಸಿ, ರೆಡ್ ಕಮ ಡಿ, ಬ್ಲೂ ಕಮ ಬಿ, ಬ್ಲೂ ಕಮ ಸಿ, ಬ್ಲೂ ಕಮ ಡಿ. ಇದನ್ನ ಮತ್ತೆ ಇದನ್ನ ನೆಕ್ಸ್ಟ್ ಇದನ್ನ ಹಿಂಗೆ ನಾವು ಮಾಡ್ಕೊಂತ ಹೋಗ್ತೀವಿ. ಆದರೆ ಯಾವಾಗ ನಾವು ಮ್ಯಾಮ್ ನೀವು ಹಿಂಗಷ್ಟೇ ಯಾಕೆ ಹೇಳಾಕೊಂತೀವಿ, ಸಾರಿ ಹಿಂಗೆ ಯಾಕೆ ಹೇಳಾಕೊಂತೀವಿ, ನಾವು ಹಿಂಗೆ ಮಾಡ್ಬೋದಲ್ಲ, ನಾವು ಮಲ್ಟಿಪ್ಲಿಕೇಟಿವ್ ಮಾಡೋಕ್ಕಾದ್ರೆ ಹಿಂಗೆ ಮಾಡ್ತೀವಲ್ಲ ಮ್ಯಾಮ್ ಅಂತ ನೀವು ಹೇಳ್ಬೋದು. ಹೆಂಗೆ ಹೇಳ್ಬೋದು ನೀವು? ಮ್ಯಾಮ್ ಬಿ ಇದು ಬಿ ಮತ್ತು ಇದನ್ನ ಹಿಂಗೆ ಮಾಡ್ಬೋದಲ್ಲ ಮ್ಯಾಮ್ ಅಂತ ಹೇಳ್ಬೋದು. ಯಾಕೆ? ಯಾವಾಗ ನಾವು ಇದನ್ನ ಬಿಟ್ಕೊರಿ A into B is not equals to B into C. ನೀವು ಹಿಂಗೆ ಮುಂದೆ ಬರುತ್ತೆ, ಆವಾಗ ಕಲಿತಾ ಹೋಗ್ತೀರಿ ಯಾಕ ಏನು ಅಂತ. ಆವಾಗ ನಾವು ಇಟ್ಕೊರಿ ಬರೀ A ಇಂದ B ಮಲ್ಟಿಪ್ಲೈ ಮಾಡಬೇಕು ಹೊರತು B ಇಂದ A ನೀವು ಮಲ್ಟಿಪ್ಲೈ ಮಾಡೋಂಗಿಲ್ಲ. ಓಕೆ ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಇದು ಅರ್ಥ ಆಯ್ತಾ? ಇದನ್ನು ಮಾಡಿದ್ವಿ ಏನು ಅಂತೆಲ್ಲ. ಇವಾಗ ಪ್ರಾಪರ್ಟೀಸ್. Two ordered pairs are equal if in and only if there are corresponding elements are equal. Okay. If A and B are non-empty set and one of the set A and B is an infinite set, then A into B also infinite. Come next. For example, ಹಿಂಗಿತ್ತು ಅನ್ಕೋರಿ, ಹಿಂಗೆ ಬರುತ್ತೆ ಮಾಡ್ರಿ ಬರುತ್ತೆ. If the certain product is allowed between the some set, then it is either a doubled or a triplet. ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು A into A ಮಾಡಬಹುದು, A into A into A ಕೂಡ
Next, relations are the subset that show the relation between two or more sets. Okay. Next, for example ತಗೊಂಡಾಗ for example A is equals to 3, 4, 5 and B is equals to 6, 7, 8 ಹಿಂಗೆ ಐತೆ ಅನ್ಕೊಳ್ಳಿ. ಇವಾಗ ನಮಗೆ A into B is equals to 3 3 9 ಆಯ್ತು. ನೋಡ್ರಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು 3, 4, 5 ತಗೊಂತೀನಿ, 6, 7, 8. ಇವಾಗ ನಾವು ರಿಲೇಷನ್ಸ್ ಬರೆದಾಗ ನಾವು ಹೆಂಗೆ ಬರಿತೀವಿ? ಇದಕ್ಕೆ ಹೌದಾ? ನೆಕ್ಸ್ಟ್ ಮತ್ತೆ ಇದು ಹಿಂಗೆ ರಿಲೇಷನ್ಸ್ ತೋರಿಸುತ್ತೆ. ಹೌದಾ? ಇದನ್ನ ನಾವೇನಂತ ಕರಿತೀವಿ? ರಿಲೇಷನ್ಸ್ ಅಂತ ಕರಿತೀವಿ. ಓಕೆ. ಸೊ ದ ರಿಲೇಷನ್ ಬಿಟ್ವೀನ್ P and Q is first letter of a name. Okay. The relation between any two set is a subset of the Cartesian product of these sets. You know, R is less than or equal to P into Q. Okay. Relations can express in the form of roster form or set builder form. ಎರಡರಾಗೂ relations ನ ಅಪ್ಲೈ ಮಾಡಬಹುದು. The set of all the first element of the ordered pair in the relation has domain. ಅಂದ್ರೆ ಯಾವ ಸೆಟ್ ಫಸ್ಟ್ ರಿಲೇಷನ್ಸ್ ಒಳಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲ ತಗೊಂಡಿದ್ವಲ್ಲ A is equals to 2, 4, 5, B is equals to 6, 7 ತಗೊಳ್ಳೋಣ. ಅವಾಗ ರಿಲೇಷನ್ಸ್ ಏನಾಗುತ್ತೆ? A into B is equals to 3, 6, 3, 7, 4, 6, 4, 7, 5, 6, 5, 7 ಆಗುತ್ತೆ. ಹೌದಾ? ಫಾರ್ ಎಕ್ಸಾಂಪಲ್ ನೋಡ್ರಿ 3, 2, 6 ಹೌದಾ? ಇವಾಗ ಇಲ್ಲಿ ನೋಡ್ರಿ ಏನಂದಿದ್ದಾರೆ ಅವರು? ಡೊಮೈನ್ ಏನಂದಿರ? ಫಸ್ಟ್ ಎಲಿಮೆಂಟ್ಸ್ ಆಫ್ ಆರ್ಡರ್ಡ್ ಪೇರ್. ಆರ್ಡರ್ಡ್ ಪೇರ್ ಅಂದ್ರೆ ಈ ಸಿಂಗಲ್ ಈಚ್ ಇದನ್ನ ನಾವೇನಂತ ಕರಿತೀವಿ? ಆರ್ಡರ್ಡ್ ಪೇರ್. ಈಚ್ ಎಲಿಮೆಂಟ್ ನ ನಾವೇನಂತ ಕರಿತೀವಿ? ಆರ್ಡರ್ಡ್ ಪೇರ್ ಅಂತ ಕರಿತೀವಿ. ಫಸ್ಟ್ ಎಲಿಮೆಂಟ್ ಅಂದ್ರೆ ಈ ಆರ್ಡರ್ಡ್ ಪೇರ್ ಒಳಗೆ ಫಸ್ಟ್ ಎಲಿಮೆಂಟ್ ಇದಲ್ಲ, ಇದನ್ನ ನಾವೇನಂತ ಕರಿತೀವಿ? ಡೊಮೈನ್ ಅಂತ ಹೇಳ್ತಾರೆ ಅವರು. ಓಕೆ. ಅಂದ್ರೆ ಇವಾಗ ಡೊಮೈನ್ ಏನಾಯ್ತು? ಡೊಮೈನ್ ಏನಂದಿದ್ದಾರೆ ಅವರು? ಫಸ್ಟ್ ಎಲಿಮೆಂಟ್ ಆಫ್ ಆರ್ಡರ್ಡ್ ಪೇರ್ ಅಂದಿದ್ದಾರೆ. ಅಂದ್ರೆ ಫಸ್ಟ್ ಎಲಿಮೆಂಟ್ ಆಫ್ ಆರ್ಡರ್ಡ್ ಪೇರ್ ಒಳಗೆ ಏನಿದೆ? 3 ಇದೆ, ಆಮೇಲೆ 4 ಇದೆ, ಆಮೇಲೆ 5 ಇದೆ. ನಾವೆರಡನ್ನೂ ಒಂದಾಗೆ ಅನ್ಕೊಂತೀವಿ. ಇದನ್ನ ನಾನು ಸೆಟ್ಸ್ ಆಗು ಹೇಳಿದ್ದೆ. 2 ಇದ್ರೆ ಕೂಡ ಒಂದಾಗೆ ಅನ್ಕೊಂತೀವಿ, 4, 5 ಇದ್ರೆ ಕೂಡ ಒಂದಾಗೆ ಅನ್ಕೊಂತೀವಿ. ಫಸ್ಟ್ ಲೆಟರ್ಸ್ ಎಲ್ಲ ಬರ್ತೀವ. ಓಕೆ. ನೆಕ್ಸ್ಟ್ ಏನು ಹೇಳಿದೆ? ದ ಸೆಕೆಂಡ್ ಎಲಿಮೆಂಟ್ ಇನ್ ಆರ್ಡರ್ಡ್ ಪೇರ್ ಆರ್ ಕಾಲ್ಡ್ ರೇಂಜ್. ಸೆಕೆಂಡ್ ಎಲಿಮೆಂಟ್ ಆಗಿರೋವೆಲ್ಲ ರೇಂಜ್. 6, 7 ಅಷ್ಟೇನಾ? which is belongs to this is A, B. ಅಂದ್ರೆ ಇದು ಡೊಮೈನ್, ಇದು ರೇಂಜ್. ನೆಕ್ಸ್ಟ್ ಇನ್ನೊಂದು ಏನು ಹೇಳಿದ್ದಾರೆ ನೋಡಿ ಅವರು? ಕೋಡೊಮೈನ್ ಅಂದಿದ್ದಾರೆ. ಕೋಡೊಮೈನ್ is the set of all second element. ಏನಂದಿದ್ದಾರೆ? ಈ ಸೆಕೆಂಡ್ಸ್ ಎಲಿಮೆಂಟ್ ಇಂದಿರವಲ್ಲ ಇವೆಲ್ಲ ಕೋಡೊಮೈನು ಅಂತ ಹೇಳಿದ್ದಾರೆ ಅಷ್ಟೇ. ಓಕೆ. ಅಂದ್ರೆ ಕೋಡೊಮೈನ್ ಆಕ್ಚುಲಿ ಏನಂತ ನಾನು ಹೇಳ್ತೀನಿ ಮುಂದೆ ಯಾವಾಗ. ಓಕೆನಾ? ನೆಕ್ಸ್ಟ್ ಫಂಕ್ಷನ್ಸ್ ಕಲಿತಾ ಹೋಗೋಣ ಇವಾಗ. ಫಂಕ್ಷನ್ಸ್ ಕೋಡೊಮೈನ್ ನೋಡಿ ಇವಾಗ ಹೇಳ್ತೀನಿ. ಕೋಡೊಮೈನ್ ಅಂದ್ರೆ ಏನು ಅಂತ ಇಲ್ಲಿ ಹೇಳ್ತಾರೆ ಇವಾಗ. ಫಂಕ್ಷನ್ಸ್ ದೇರ್ ಆರ್ ಸರ್ಟನ್ ರೂಲ್ಸ್ ವಿಚ್ ವಾಸ್ ಡಿನೋಟೆಡ್ ಆಸ್ ಎ ಫಂಕ್ಷನ್ಸ್. ಡೊಮೈನ್ is A, all elements of A related to B. All elements of domain have a unique image. No elements of domain has more than one image, and we write F is to A, B tending to B. Domain of the function. Domain andrenu? For example, F is to A tending to B andre ಏನಾಗುತ್ತೆ? ಡೊಮೈನ್. ಇದು ರೇಂಜ್. This is function. ಇಷ್ಟೇ ನೆನಪಿಟ್ಕೊಳ್ಳಿ. ಓಕೆ. ಅಂದ್ರೆ ಫಸ್ಟ್ ಎಲಿಮೆಂಟ್ ಏನು? ಡೊಮೈನ್. ಸೆಕೆಂಡ್ ಎಲಿಮೆಂಟ್, ಸೆಕೆಂಡ್ ಸೆಟ್ ಏನು? ರೇಂಜ್. ಓಕೆ. All element which was related to B is called domain. Range of the function. The set of all image of functions is called range. For example, ಇಲ್ಲಿ ನೋಡಿ ಏನು ಹೇಳಿದ್ದಾರೆ ಅವರು? ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಓಕೆನಾ?
A is equals to 3, 2, 1. ಹಿಂಗೆ ಅನ್ಕೋರಿ 3 and B is equals to 3, 4, 5. So ತಡ್ರಿ 4, 5, 6, 8. ಅಕ್ಕ ಇವಾಗ 1, 2, 3 ಇಲ್ಲಿ 4, 5, 6, 7, 8. ಇಲ್ಲೇನಾಗಿದೆ ಫಸ್ಟ್ ಒನ್ ಬಿಲಾಂಗ್ಸ್ ಟು ಬಿ ಅಂದಿದ್ದಾರೆ. ಇಲ್ಲಿ ನೋಡ್ರಿ ಇಲ್ಲಿ ಹೇಳ್ತೀನಿ ಯಾಕೆ ಸುಮ್ಮನೆ. ಇಲ್ಲಿ ಫಸ್ಟ್ ಒನ್ ಬಿಲಾಂಗ್ಸ್ ಟು 5 ಅಂದಿದ್ದಾರೆ, ಅವರೇ ಅಂದಿದ್ದಾರೆ. ಓಕೆ ನೆಕ್ಸ್ಟ್ ಬಿ ಬಿಲಾಂಗ್ಸ್ ಟು 4 ಹಿಂಗೆ ಬಂದಿದ್ದಾರೆ. ಇದರ ಒಳಗೆ ನೀವು ಡೊಮೈನ್ ಮತ್ತು ರೇಂಜ್ ಮತ್ತು ಕೋಡೊಮೈನ್ ಕಂಡುಹಿಡಿರಿ ಅಂದಿದ್ದಾರೆ. ಓಕೆ ಡೊಮೈನ್ ಕಂಡುಹಿಡಿತೀವಿ ನಾವು ಫಸ್ಟ್. ಓಕೆ ಕಂಡುಹಿಡಿರಿ. ಹಿಂಗೆ ಕೊಟ್ಟು ನಿಮಗೆ ಡೊಮೈನ್ ಕಂಡುಹಿಡಿರಿ, ಇದು ಎ ಇದು ಬಿ. ರೇಂಜ್ ಕಂಡುಹಿಡಿರಿ, ಕೋಡೊಮೈನ್ ಕಂಡುಹಿಡಿರಿ ಅಂದಿದ್ದಾರೆ. ಓಕೆ ಡೊಮೈನ್ ಅಂದ್ರೆ ನಾವು ಫಸ್ಟ್ ಎಲಿಮೆಂಟ್ ಇನ್ ಆರ್ಡರ್ಡ್ ಪೇರ್ ಅಂದ್ರೆ ಇವೇ ಬರ್ತಾವ 1, 2, 3. ಹೌದಾ? ನೆಕ್ಸ್ಟ್ ರೇಂಜ್ ಏನ ಸೆಕೆಂಡ್ ಎಲಿಮೆಂಟ್ ಇನ್ ಆರ್ಡರ್ಡ್ ಪೇರ್ 4 ಬರುತ್ತೆ ಆಫ್ ಕೋರ್ಸ್, 5 ಬರುತ್ತೆ ಆಫ್ ಕೋರ್ಸ್, 6, 7, 8 ಬರುತ್ತೆ. ಇಲ್ಲ 8 ಬರಲ್ಲ, ಯಾಕಂದ್ರೆ ಸೆಕೆಂಡ್ ಎಲಿಮೆಂಟ್ ಇನ್ ಆರ್ಡರ್ಡ್ ಪೇರ್ ಅಂತಾರೆ. ಅಂದ್ರೆ 3 ಮತ್ತು 7 ಆರ್ಡರ್ಡ್ ಆಗೈತಿ, 3 ಮತ್ತು 6 ಆರ್ಡರ್ಡ್ ಪೇರ್ ಆಗೈತಿ, 2 ಮತ್ತು 4 ಆರ್ಡರ್ಡ್ ಪೇರ್ ಆಗೈತಿ, 1 ಮತ್ತು 5 ಆರ್ಡರ್ಡ್ ಪೇರ್ ಆಗೈತಿ. ಅದನ್ನ ಮ್ಯಾಚ್ ಮಾಡ್ಕೊಂಡು ನಾವು ಆರ್ಡರ್ಡ್ ಪೇರ್ಸ್ ಆಗ್ಯಾವ. ಆದ್ರೆ 8 ಗೆ ಯಾವುದು ಮ್ಯಾಚ್ ಆಗಿಲ್ಲ, ಅಂದ್ರೆ ಸಿಂಗಲ್ ಇದೆ ಅಲ್ಲ. ಹೌದಾ? ಅಂದ್ರೆ ಬರೀ ಸೆಕೆಂಡ್ ಎಲಿಮೆಂಟ್ ಒಳಗೆ ಏನೈತಿ ಅದಷ್ಟೇ. ಇವಾಗ ಕೋಡೊಮೈನ್ ಅಂತ ಕೇಳಿದ್ರಲ್ಲ, ಕೋಡೊಮೈನ್ ಇಸ್ ನಥಿಂಗ್ ಬಟ್ ಆಲ್ ಎಲಿಮೆಂಟ್ಸ್ ಇನ್ ಸೆಕೆಂಡ್ ಸೆಟ್. ಅಂದ್ರೆ ಎಲ್ಲ ಬರುತ್ತೆ 4, 5, 6, 7, 8. ನಾವು ಇಟ್ಕೊರಿ ರೇಂಜ್ ಅಂದ್ರೆ ಯಾರು ಮ್ಯಾಚ್ ಆಗಿಲ್ಲ ಅವನ್ ಬಿಟ್ಟು ಬರೀ ಯಾವ ಮ್ಯಾಚ್ ಆಗ್ಯಾವ ನೋಡ್ರಿ ಅವನ್ನಷ್ಟೇ ನೀವು ರೇಂಜ್ ಆಗಿ ಕನ್ಸಿಡರ್ ಮಾಡಬೇಕು. ಯಾಕಂದ್ರೆ ಅವಷ್ಟೇ ಆ ಸಿಂಗಲ್ ಪೇರ್ ಅಷ್ಟೇ ಆ ಆರ್ಡರ್ಡ್ ಪೇರ್ಸ್ ಒಳಗೆ ಇರುತ್ತೆ. ಸೆಕೆಂಡ್ ಆ ಎಲಿಮೆಂಟ್ಸ್ ಅಷ್ಟೇ ಸೆಕೆಂಡ್ ಎಲಿಮೆಂಟ್ ಆಫ್ ಆರ್ಡರ್ಡ್ ಪೇರ್ ಪ್ಲೇಸ್ ಆಗಿ ಇರುತ್ತೆ. ಮ್ಯಾಚ್ ಆಗಲಾರ್ದವು ಕೋಡೊಮೈನ್ ಒಳಗೆ ಎಲ್ಲ ಸೇರಿಸಿ ಬರುತ್ತೆ, ಮಾತ್ರ ರೇಂಜ್ ಒಳಗೆ ಬರಲ್ಲ. ನಾಪಿ ಇಟ್ಕೋರಿ. ಓಕೆ ನೆಕ್ಸ್ಟ್ ಬರೋದು ಈಕ್ವಲ್ ಫಂಕ್ಷನ್. ಇಫ್ f and g are two sets, domain f and domain of g, codomain f, codomain of g for a belongs to domain. ಅಂದ್ರೆ domain of f is equals to codomain of g. ಅಂದ್ರೆ ಈಕ್ವಲ್ ಫಂಕ್ಷನ್ ಅಂದ್ರೆ ಇದು f equals to g. f equals to g ಆದಾಗ ಅದರ ಡೊಮೈನ್ ಕೂಡ ಈಕ್ವಲ್ ಆಗಿರುತ್ತೆ, ರೇಂಜ್ ಕೂಡ ಈಕ್ವಲ್ ಆಗಿರುತ್ತೆ ಅಂಡ್ ಕೋಡೊಮೈನ್ ಕೂಡ ಈಕ್ವಲ್ ಆಗಿರುತ್ತೆ. ಇವಾಗ ಫಂಕ್ಷನ್ಸ್ ಗೆ ಬರೋಣ. ಇಲ್ಲಿ ನೋಡಿ ಫಂಕ್ಷನ್ಸ್ ನಾನು ನೆಕ್ಸ್ಟ್ ಬೇರೆ ವಿಡಿಯೋ ಒಳಗೆ ಮಾಡ್ತೀನಿ. ಯಾಕಂದ್ರೆ ಹೆಂಗೆ ನಾನು ಸೆಟ್ಸ್ ಇಂದು ವೆನ್ ಡಯಾಗ್ರಾಮ್ ಬೇರೆ ವಿಡಿಯೋ ಮಾಡಿದ್ದು, ಹಂಗೆ ಈ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಇಂದು ಕೂಡ ಬೇರೆ ವಿಡಿಯೋ ಒಳಗೆ ಮಾಡ್ತೀನಿ ವಿತ್ ಶಾರ್ಟ್ ಕಟ್ಸ್. ಅಂದ್ರೆ ಅದನ್ನ ಸಪ್ರೇಟ್ ಮಾಡಿದಾಗ ನೀವು ಕಾನ್ಸಂಟ್ರೇಷನ್ ಆಗಿ ಕೇಳ್ತೀರಿ. ಹೌದಾ? ಇದ್ದಂದ್ರೆ ಎಲ್ಲ ಮಿಕ್ಸ್ ಆಗಿ ನಿಮಗೆ ಕನ್ಫ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ ಅದಕ್ಕೆ ಇಲ್ಲಿ ಮಟ್ಟ ನೀವು ಪರ್ಫೆಕ್ಟ್ ಆಗಿ ಇಲ್ಲಿ ಮಟ್ಟ ನಿಮಗೆ ಏನು ಡೌಟ್ಸ್ ಇಲ್ಲ ಅನ್ಕೊಂತೀನಿ. ಇಲ್ಲಿ ಮಟ್ಟ ಏನಾದ್ರು ಡೌಟ್ಸ್ ಇದ್ರೆ ನಾನು ಕೇಳ್ಬೋದು. ಇಲ್ಲ ಅಂದ್ರೆ ಫಂಕ್ಷನ್ಸ್ ಒಳಗೆ ಏನಾದ್ರು ಡೌಟ್ ನೀವು ಕೇಳಿದ್ರೆ ನಾನು ಫಂಕ್ಷನ್ಸ್ ಮಾಡೋಕ್ಕಾಗಿ ಏನಾನ ಹೆಲ್ಪ್ ಮಾಡ್ಬೋದು. ಓಕೆ ರಿಲೇಟೆಡ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.